ಬಾಗಲಕೋಟೆಯಲ್ಲಿ ಓಡಾಡೋದಕ್ಕೆ ಜನರಿಗೆ ಗುಂಡಿಗೆ ಇರಬೇಕು. ಸ್ವಲ್ಪ ಯಾಮಾರಿದ್ರು ಅಟ್ಯಾಕ್ ಮಾಡುತ್ತವೆ ಗ್ರಾಮ ಸಿಂಹಗಳು. ಅಂದ್ರೆ ಏನು ಸಿಂಹ ಬಂದ್ಬಿಟ್ಟಿದೆಯಾ? ಇಲ್ಲ, ಗ್ರಾಮದಲ್ಲಿರ್ತಾವಲ್ಲ ಬೀದಿ ನಾಯಿಗಳು, ಆ ನಾಯಿಗಳ ಹಾವಳಿಗೆ ಅಲ್ಲಿನ ಜನ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ. ಸಿಂಹದ ರೀತಿಯಲ್ಲಿ ಮನುಷ್ಯರ ಮೇಲೆ ಎಗರ್ತಾ ಇದ್ದಾವೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಜೋರಾಗಿದೆ. ಮುಂದೆ ಆಟವಾಡ್ತಿದ್ದ ಬಾಲಕಿ ಮೇಲೆ, ಅಂದ್ರೆ ಮನೆ ಮುಂದೆ ಆಟ ಆಡ್ತಾ ಇದ್ದಂತ ಬಾಲಕಿ ಮೇಲೆ ಎರಗಿ ಬಿಟ್ಟಿದೆ. ಬಾಲಕಿಯ ಕಣ್ಣು, ಮೂಗು ಸೇರಿದಂತೆ ಮುಖದ ಮೇಲೆ ಗಾಯಗಳಾಗಿದೆ. ಬಾಗಲಕೋಟೆಯ ನವನಗರದ 15ನೇ ಸೆಕ್ಟರ್ನಲ್ಲಾಗಿರುವಂತಹ ಘಟನೆ ಇದು. ಮನೆ ಮುಂದೆ ಆಟ ಆಡುವಾಗ ಏಕಾಏಕಿ ನಾಯಿ ದಾಳಿ ಮಾಡಿಬಿಟ್ಟಿದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬೀದಿ ನಾಯಿಗಳ ಹಾವಳಿ ಎಲ್ಲ ಕಡೆ ಜಾಸ್ತಿನೇ ಆಗ್ಬಿಟ್ಟಿದೆ ಈಗ. ನೋಡಿ ಅಲ್ಲಿ ಪಾಪ ಮಗುವಿನ ಪರಿಸ್ಥಿತಿ, ಬೆಡ್ ಮೇಲೆ ಹೆಂಗೆ ಮಲ್ಕೊಂಡಿದೆ, ಕಣ್ಣು, ಮುಖ, ಮೂಗು, ಬಾಯಿ ಎಲ್ಲ ಕಡೆ ಕಚ್ಚಿದೆ ನಾಯಿ. ಬಾಗಲಕೋಟೆಯಲ್ಲಿ ಮನೆ ಮುಂದೆ ಪಾಪ ಚಿಕ್ಕ ಮಗು, ಪುಟ್ಟ ಮಗು, ಅದು ಆಟ ಆಡ್ತಾ ಇತ್ತಂತೆ. ಏಕಾಏಕಿಯಾಗಿ ಆ ಮಗುವಿನ ಮೇಲೆ ದಾಳಿ ಮಾಡಿಬಿಟ್ಟಿದೆ ನಾಯಿ. ಬಾಲಕಿಯ ಕಣ್ಣು, ಮೂಗು ಸೇರಿದಂತೆ ಮುಖದ ಮೇಲೆ ಗಾಯ ಆಗಿದೆ. ಬಾಗಲಕೋಟೆಯ ನವನಗರದ 15ನೇ ಸೆಕ್ಟರ್ನಲ್ಲಿ ಆಗಿರುವಂಥ ಘಟನೆ ಇದು. ಮನೆ ಮುಂದೆ ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಪಾಪ ಮಗುಗಾದರೂ ಏನು ಗೊತ್ತಾಗುತ್ತೆ ನಾಯಿಗಳು ಈ ರೀತಿಯಾಗಿ ಬರ್ತಾವೆ ಅಂತ ಹೇಳಿ. ಸೊ ಮಗು ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇದೆ. ನೋಡಿ, ಪುಟ್ಟ ಮಗು ಅದು. ಸೊ ಈಗ ಮಗುವಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗಿನ ಸ್ವಲ್ಪ ಆ ಕಡೆನೇ ಹೊಲಿಸ್ರಮ್ಮ. ಹ್ಞೂ ರೀ, ಈ ಕಡೆ ಹೊಲಿಸಿ ಬಿಡ್ರಿ. ಈ ಕಣ್ಣು ಬಾತ್ ನಾವು अभी अंकी हम कुछ काम खाने का